ಡಿ.ಎನ್. ಕೃಷ್ಣಮೂರ್ತಿ ನೋಡಿ ಜಾಸ್ತಿ ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದ ವಿಷಯ LPG ಬಳಕೆ, ಉಳಿಕೆ, ಸುರಕ್ಷತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸೋದಕ್ಕೋಸ್ಕರ ಇಂದು ನಮ್ಮ ಜೊತೆ ಹಿಂದೂಸ್ತಾನ್ ಪೆಟ್ರೋಲಿಯಂ ನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಡಿ.ಎನ್. ಕೃಷ್ಣಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಡಿ.ಎನ್. ಕೃಷ್ಣಮೂರ್ತಿ ಅವರು ಮುಖ್ಯ ಪ್ರಾಂತೀಯ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ. ನಮಸ್ಕಾರ ವೀಕ್ಷಕರೇ, ಪ್ರತಿಯೊಂದು ಮನೆಯಲ್ಲೂ ಕೂಡ ಈ LPG ಅನ್ನೋದು ಬಳಕೆಗೆ ಬರ್ತಾ ಇದೆ. ನಮ್ಮ ನಿತ್ಯ ಜೀವನದಲ್ಲಿ ಇದೊಂದು ಹಾಸುಹೊಕ್ಕಾಗಿ ಬಂದ್ಬಿಟ್ಟಿದೆ. ಒಂದು ದಿವಸ ನಮ್ಗೆ LPG ಇಲ್ಲ ಅಂದ್ರೆ ಇಡೀ ನಮ್ಮ ಸಂಸಾರದಲ್ಲಿ ಅಸ್ತವ್ಯಸ್ತ ಆಗುವಂತ ಸಾಧ್ಯತೆಗಳಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಈ LPG ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ, ಮತ್ತೆ ಇದನ್ನ ಯಾವ ರೀತಿ ನಾವು ಬಳಸೋದು, ಮತ್ತೆ ಈ LPG ವೇಸ್ಟ್ ಆಗದೆ ಇರೋ ತರ ಯಾವ ರೀತಿ ಉಳಿಸೋದು, ಜೊತೆಗೆ ಈ LPG ಅಂದ್ರೆ ಎಲ್ಲರೂ ಭಯ ಪಡ್ತಾ ಇದ್ರು ಒಂದು ಕಾಲದಲ್ಲಿ. ಇದು ಯಾವಾಗ ಬರ್ಸ್ಟ್ ಆಗ್ಬಿಡುತ್ತಪ್ಪ, ಯಾವಾಗ ಹತ್ಕೊಂಡ್ಬಿಡುತ್ತೆ, ಏನೇನೋ ಸಮಸ್ಯೆಗಳಿರ್ಬೋದು ಅಂತ. ಹಾಗೇನೆ ಈ LPG ಬಳಸುವಾಗ ಸುರಕ್ಷತೆ ಯಾವ ರೀತಿ ನಾವು ಕಾಪಾಡ್ಕೋಬೇಕು, ಈ ಎಲ್ಲ ಮಾಹಿತಿಯನ್ನ ನಾವೀಗ ತಿಳ್ಕೊಳ್ಳೋಣ. ಕೃಷ್ಣಮೂರ್ತಿ ಅವರೇ, ಈ LPG ಬಳಕೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? LPG ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಂದು ಒಂದು 60 ವರ್ಷ ಆಗಿದೆ. ಆವಾಗ ನಮ್ಮ ಕಂಪ್ನಿಯವರು LPG ಕನೆಕ್ಷನ್ ಕೊಡಬೇಕು ಅಂತಂದ್ರೆ ಬಹಳಷ್ಟು ಒಂದು ಶ್ರಮ ಪಡ್ತಾ ಇದ್ರು. ಯಾಕೆ ಅಂತಂದ್ರೆ ಎಲ್ಲರಿಗೂ ಭಯ. ಈಗೇನಾಗಿದೆ, LPG ಅಂತಂದ್ರೆ ಎಷ್ಟು ಸರ್ವೇ ಸಾಧಾರಣ ಅಂತಂದ್ರೆ ಬೀದಿಲಿ ಕೂಡ LPG ಅವರು ಯೂಸ್ ಮಾಡೋದಕ್ಕೆ ಭಯ ಪಡೋದಿಲ್ಲ. ಈಗ ಗೃಹ ಬಳಕೆ ಮತ್ತು ಅದಕ್ಕೆ ನಾವು ಏನು ಡೊಮೆಸ್ಟಿಕ್ ಅಂತ ಹೇಳ್ತೀವಿ, ಮತ್ತು ಕಮರ್ಷಿಯಲ್ ಹೋಟೆಲ್ ಮತ್ತು ಇಂಡಸ್ಟ್ರಿಯಲ್ಲಿ ಏನು ಉಪಯೋಗ ಮಾಡ್ತೀವಿ ನಾವು ಅದು, ಆಮೇಲೆ ಆಟೋ LPG, ಈ 3 ರೀತಿಯಾದ ಒಂದು ಉಪಯೋಗ ಈಗ ನಾವು ನೋಡ್ಬೋದು. ಈಗಾಗಲೇ ನಾವು ಚಿತ್ರದಲ್ಲಿ ಸಿಲಿಂಡರ್ ಕೂಡ ನಾವು ನೋಡ್ತಾ ಇದೀವಿ. ಒಂದು ತಾವು ಹೇಳಿದ್ರು ಗೃಹ ಬಳಕೆದಂತೆ, ಈಗ ನಾವು ನೋಡ್ತಾ ಇರೋದು ನೀಲಿ ಸಿಲಿಂಡರ್. ಇದು ವಾಣಿಜ್ಯ ವ್ಯಾಪಾರಗಳಿಗೆ, ವಾಣಿಜ್ಯ ಉದ್ಯಮಗಳಿಗೆ ಉಪಯೋಗಿಸುವಂತಹ ಒಂದು ಸಿಲಿಂಡರ್. ಹೌದು, ವ್ಯಾಪಾರಗಳು ಉಪಯೋಗಿಸುವಂಥದ್ದು. ಸೊ ಈ ಒಂದು LPG ಸೇವೆ ನಿಮ್ಮ HP ಹಿಂದೂಸ್ತಾನ್ ಪೆಟ್ರೋಲಿಯಂ ನಲ್ಲಿ ಗ್ರಾಹಕರಿಗೆ ಯಾವ ರೀತಿ ಒಂದು ಲಭ್ಯವಾಗ್ತಾ ಇದೆ ಸರ್? ಯಾವ ರೀತಿ ಸೇವೆ ಇದೆ? ಸೇವೆ ಅಂತಂದ್ರೆ LPG ಇದು ಒಂದು ಸಬ್ಸಿಡೈಸ್ಡ್ ಪ್ರಾಡಕ್ಟ್. ಮುಂಚೆ ಕೆರೋಸಿನ್ ಯಾವ ತರ ನಮ್ಮ ರೇಷನ್ ಮೂಲಕ ಕೊಡ್ತಾ ಇದ್ರು, ಆ ತರ ರೇಷನ್